ಚುನಾವಣೆ ಘೋಷಣೆ ಮಾಡ್ಬೋದು ಅಥವಾ ಒಂದೆರಡು ತಿಂಗಳು ಟೈಮು ತಗೋಬೋದು. ಪ್ರಿಪೇರ್ ಆಗಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಮೂರು ಕ್ಷೇತ್ರದಲ್ಲಿ ಒಂದು ಸಮಿತಿನ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಿಂದ ನಾವು ಮೀಟಿಂಗ್ ಕರೆದು ಆ ಸ್ಥಳೀಯ ಕಾರ್ಯಕರ್ತರು, ಸಾರ್ವಜನಿಕರು, ನಮ್ಮ ಪಕ್ಷದ ಇಂಪಾರ್ಟೆಂಟ್ ಲೀಡರ್ಗಳು ಎಲ್ಲರೂ ಕರೆದು ಮೀಟಿಂಗ್ ಮಾಡುವಂಥ ಪ್ರೋಸೆಸ್ ಮಾಡ್ತೀವಿ. ಪಕ್ಷದ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಒಬ್ರು ಅವರ ಸೋದರ ಮತ್ತು ನಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಬಹಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು ಸೋಲಾಗಿರೋದ್ರಿಂದ ಅವ್ರಿಗೂ ನಿಂತ್ಕೊಳ್ಳೋ ಅವಕಾಶ ಇದೆ. ಈಗ ಯಾರು ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರೇ ಅವರಿರೋದ್ರಿಂದ ಕೂತ್ಕೊಂಡು ತೀರ್ಮಾನ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ, ರಾಷ್ಟ್ರದ ಲೀಡರ್ ಜೊತೆ ತೀರ್ಮಾನ ಆಗ್ತಾರೆ. ನಮಗೆ ಒಂದು ಸಣ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲ ಅಭಿಪ್ರಾಯ ಏನ್ ಬರುತ್ತೆ ಅದನ್ನ ಅವ್ರಿಗೆ ತಿಳಿಸೋದು. ಅಚ್ಚರಿಯ ಅಭ್ಯರ್ಥಿ ಅಂದ್ರೆ ಆಶ್ಚರ್ಯವಾಗಿ ಘೋಷಣೆ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ. ಮೊದಲೇ ನಿಮ್ ಜೊತೆ ಶೇರ್ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ ಆಗುತ್ತಾ? ಆಗಲ್ಲ. ಸಿಎಂ ಡಿಸಿಎಂ ಜೊತೆ ಬೇರೆ ವಿಚಾರ ಇತ್ತು, ಡಿಸ್ಕಷನ್ ಮಾಡ್ಕೊಂಡ್ ಬಂದಿದೀವಿ. ಚುನಾವಣೆ ವಿಚಾರನು ಸಹಜವಾಗಿ ಈ ರಾಜಕಾರಣಿಗಳು ಪಕ್ಷ ಅಂದಾಗ ಇದು ಸಹಜ ಚರ್ಚೆ ಮಾಡಿದೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತಪ್ಪೇನಿದೆ? ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ಅನಿವಾರ್ಯ ಕೆಲವೊಮ್ಮೆ. ನೋಡೋಣ, ಗೊತ್ತಿ ಜನರ ಕಾರ್ಯಕರ್ತರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಎಲ್ಲರ ಜೊತೆ ನೋಡೋಣ, ತೀರ್ಮಾನ ತಗೋತೀವಿ. ಒಳ್ಳೆ ತೀರ್ಮಾನ ತಗೋತೀವಿ. ನಿಮ್ ಹೇಳ್ದಂಗೆ ಒಳ್ಳೆ ಅಭ್ಯರ್ಥಿಯನ್ನ ಹಾಕ್ತೀವಿ. ಮೂರು ಕಡೆ ಒಂದು ಕಡೆ ಮಾತ್ರ ಎರಡು ನಮ್ದು ಒಂದು ಜೆಡಿಎಸ್, ಒಂದು ಬಿಜೆಪಿ. ಚನ್ನಪಟ್ಟಣ ಜೆಡಿಎಸ್, ಹಾವೇರಿ ಸಿಕ್ಕಾವಿ ಬಿಜೆಪಿ, ನಮ್ಮ ಸಂಡೂರು ಕಾಂಗ್ರೆಸ್. ಮೂರು ನಾವು ಈ ಬಾರಿ ಗೆಲ್ತೀವಿ. ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜವಾಬ್ದಾರಿ ನನ್ನ ಅಧ್ಯಕ್ಷ ಇದ್ರೂ ಹೈ ವೋಲ್ಟೇಜ್ ಕ್ಷೇತ್ರ ಅಲ್ಲ ಅದು. ಆ ಥರ ಏನಿಲ್ಲ. ಅದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಆ ವಿಚಾರಗಳು ಯಾಕೆ, ಏನು, ಯಾರನ್ನ ಅಂತ ಕೆಲವೊಮ್ಮೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ. ಇಡೀ 8 ಕ್ಷೇತ್ರದಲ್ಲಿ 3 ಬಾರಿ ಸಂಸದರಾದವರು, 17,000 ವೋಟ್ ಬಿದ್ದದನ್ನ 85,000 ತಗೊಳಕ್ ಸಕ್ಸಸ್ ಆದವರು ಕೇಪಬಲ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಸುರೇಶ್ ಅವ್ರಿಗೆ ತಾನೇ 85,000 ವೋಟ್ ಕೊಟ್ಟರು ಚನ್ನಪಟ್ಟಣದಲ್ಲಿ. 17,000 18,000 ಇತ್ತು ಲಾಸ್ಟ್ ಅಸೆಂಬ್ಲಿನಲ್ಲಿ. ಈಗ ಪಾರ್ಲಿಮೆಂಟ್ ಅಲ್ಲಿ 85,000 ವೋಟ್ ಕೊಟ್ಟಿದ್ದಾರೆ ಅಂದ್ರೆ ಡಿ.ಕೆ. ಸುರೇಶ್ ಅವ್ರನ್ನ ನಾಯಕತ್ವ ಒಪ್ಪೇತಾನೆ ಕೊಡೋದು. ಅದರಿಂದ ಇಲ್ಲಿ ಅವರು ಸರಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಕ್ಯಾಂಡಿಡೇಟ್ ಈ ಸಂದರ್ಭದಲ್ಲಿ ಯಾರು ಆಗ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಯೋಚನೆ ಮಾಡ್ತೀವಿ. ಡಿಸಿಎಂ ಅವರು ಅಭಿಪ್ರಾಯ, ಲೋಕಸಭಾ ಮಾಜಿ ಸದಸ್ಯರ ಅಭಿಪ್ರಾಯ, ಜನಗಳ ಅಭಿಪ್ರಾಯ ಎಲ್ಲ ನೋಡಿ ಪಕ್ಷ ತೀರ್ಮಾನ. ಅವ್ರೀಗ ಇದೊಂಥರ ಬಿಜೆಪಿ ಅಂದ್ರಿ, ಮೈತ್ರಿ ಅಂತದ್ದು ಏನಂತ ಬಿಜೆಪಿ ಎರಡು ಇನ್ನೇನು ಬಹಳ ಶಾರ್ಟ್ಲಿ ಅಲ್ಲಲ್ಲ. ನೀವೇ ಯಾರೋ ಹೇಳಿದ್ರಪ್ಪ, ನನಗೆ ಫೋನ್ ಮಾಡಿ ಅವ್ರ ಹೆಸರೆಲ್ಲ ಹೇಳೋದು ಸೂಕ್ತ ಅಲ್ಲ, ಆದಷ್ಟು ಬೇಗ ಮರ್ಜಾ ಆಗ್ತದೆ ಅಂತ ಮಾಧ್ಯಮದವ್ರು ಹೇಳಿದ್ರು. ನನಗೆ ಗೊತ್ತಿಲ್ಲ ಅವ್ರ ಹೆಸರು. ನಾನು ಈಗ ಸ್ನೇಹಿತರು ಹೇಳಿರ್ತಾರೆ, ಅವ್ರ ಹೆಸರು ಹೇಳೋದು ನನಗೂ ಸೂಕ್ತ ಇಲ್ಲ. ಅದರಿಂದ ನಾನು ಹೇಳಿದೆ ಅಷ್ಟೇನೆ. ನನಗೇನು ವೈಯಕ್ತಿಕವಾಗಿ ಗೊತ್ತಿಲ್ಲ. ಅವರು ಮೈತ್ರಿನ ಮುಂದುವರಿಸ್ತಾರೋ ಮರ್ಜಾ ಆಗ್ತಾರೋ ಅದು ನನಗೆ ಸಂಬಂಧ ಇಲ್ದಿರೋ ವಿಚಾರ. ಯೋಗೇಶ್ ಪಾಪ ಬಹಳ ದಿವಸದಿಂದ ಕನಸು ಕಟ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆ ಸ್ನೇಹ ವಿಶ್ವಾಸ ಸೇರಿದ್ದು ನನಗೊಂದು ಸಂಪೂರ್ಣವಾಗಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆದಿನೇ. ಅದು ಅವ್ರ ಮಗನಿಗೆ ಬಿಟ್ಕೊಡ್ತಾರೋ ಅಥವಾ ಅವನಿಗೆ ಪಾಪ ಬಹಳ ನಮ್ಮ ಕಾಂಗ್ರೆಸ್ನಲ್ಲೂ ಸಹ ನಾವು ಬರ್ಲಿಕ್ಕೆ ತಯಾರಿದ್ರೆ ಬಾಪ ಅಂತ ಹೇಳಿದ್ದು.
ಇಲ್ಲ ನನಗೆ ಇಲ್ಲೇನೆ ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಡ್ತಾರೆ ಏನೋ ಒಂದು ಭರವಸೆಯಿಂದ ನಂಬಿಕೆಯಿಂದ ಅವ್ರು ಅಲ್ಲಿದ್ದಾರೆ. ಅದರಿಂದ ಅವ್ರವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿತ್ತು. ನಾವಿನ್ನು ಆ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು. ಥ್ಯಾಂಕ್ ಯು ಸರ್. ನನಗೆ ಯಾಕಪ್ಪ ಸಿಟ್ಟು ಬರೆಸ್ತೀಯ? ನಾಚಿಕೆ ಆಗ್ಬೇಕು ಅವ್ರಿಗೆ. ಬೆಲೆ ಏರಿಕೆ ಬಗ್ಗೆ ಮಾತನಾಡೋಂತ ನೈತಿಕ ಹಕ್ಕು ಅವ್ರಿಗೆ ಯಾರಿಗೂ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ 70,000 ರೂಪಾಯಿಂದ 70 ರೂಪಾಯಿಂದ 100 ರೂಪಾಯಿವರೆಗೂ ಬೆಲೆ ಏರಿಕೆ ಮಾಡಿದಾಗ ವಾಯ್ಸೇ ಇಲ್ಲ. ಮತ್ತು ಗ್ಯಾಸು 300, 400ರಿಂದ 1,200ವರೆಗೂ ಹೋದಾಗ ಮಾತಿಲ್ಲ. ಹೀಗೆ ಯಾವ ಆಧಾರದ ಮೇಲೆ? ಮತ್ತು ನಾವು ಅಕ್ಕಪಕ್ಕದ ರಾಜ್ಯ ಬಿಜೆಪಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಕಂಪೇರ್ ಮಾಡಿ ನಾವೆಲ್ಲ ಕೊಟ್ಟಿದೀವಲ್ಲ. ಸೊ ಆಮೇಲೆ ಪ್ರತಿ ಫ್ರೀಕ್ವೆಂಟ್ ಆಗಿ ಮಾಡಬೇಕಾಗುತ್ತೆ. ಅಬ್ನಾರ್ಮಲ್ ಆಗಿ ಮಾಡಿದಾಗ ತಪ್ಪು. ಅದಕ್ಕೂ ಒಂದು ಲಿಮಿಟೇಷನ್ ಇದೆ. ನಾವು ಒಂದು ವಿತಿನ್ ದಿ ಲಿಮಿಟ್ ಒಳಗಡೆ ಸರ್ಕಾರ ಮಾಡಬೇಕಾದಾಗ, ಅಭಿವೃದ್ಧಿ ಆಗಬೇಕು ಅಂದಾಗ, ಸಾರ್ವಜನಿಕರಿಗೆ ಯೋಜನೆಗಳು ಕೊಡಬೇಕಂದಾಗ ಟ್ಯಾಕ್ಸಸ್ ಇಲ್ದಲೆ ಅಥವಾ ಇದಿಲ್ದಲೆ ಯಾರು ಸರ್ಕಾರ ನಡೆಸಕ್ಕಾಗಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲಿ. ಆದ್ರೆ ಅವರು ಇತಿಮಿತಿ ಇಲ್ದಲೆ ಹೋಗಿದ್ದಾರೆ ಎಂದು ನಾವು ಟೀಕೆ ಮಾಡಿದ್ದು ಅಷ್ಟೇ. ಸೊ ನಾವೇನು ಮಾಡೋದೇ ಇಲ್ಲ ಅಂತಲ್ಲ. ಯಾರು ಅವ್ರು ಫಾಲೋ ಮಾಡ್ತೀವಿ ಅಂತ ಹೇಳೋರು? ನಾವು ಈಗ ಆಯ್ತು ಮಹಾರಾಷ್ಟ್ರ ಈಗ ನೀವು ಪಟ್ಟಿ ತಗೊಂಡು ನೋಡಿ. ನಾವು ಬೇರೆ ರಾಜ್ಯದಲ್ಲಿ ಏನಿದೆ ಆ ರೇಟ್ ಹಾಕಿದೀವ. ನಾವು ಮಾಡೋದಾಗಿದ್ರೆ ಅಬ್ನಾರ್ಮಲ್ ಆಗಿ ಹಾಕ್ಬೋದಾಯ್ತು. ಅದೆಲ್ಲೋ ಯಾವ್ದೋ ರಾಜ್ಯದಲ್ಲಿ 10 ರೂಪಾಯಿ ಡಿಫರೆನ್ಸ್ ಇದೆ. ನಾವು 3 ರೂಪಾಯಿ ಮಾತ್ರ ಹಾಕಿದೀವಿ. ನಾವು ಹಾಕ್ತಾ ಇರೋದು ಒಂದು ಲಿಮಿಟ್ ಒಳಗಡೆ ಹಾಕ್ತಿವಿ, ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ. ಸೊ ನಿರಂತರವಾಗಿ ಟ್ಯಾಕ್ಸ್ ಪ್ರತಿ ವರ್ಷ ಇರ್ಬೋದು, 3 ವರ್ಷಕ್ಕೊಂದ್ಸಲ ಇರ್ಬೋದು, ಹಾಕುವಂಥದ್ದು ಸರ್ಕಾರಕ್ಕೆ ಅನಿವಾರ್ಯ ಇರುತ್ತೆ. ಬಟ್ ಆದ್ರೆ ಅದಕ್ಕೆ ಒಂದು ಜನಕ್ಕೆ ಹೊರೆ ಆಗದಂಗೆ ಮಾಡುವಂತ ಕೆಲಸನ ಈ ಕಾಂಗ್ರೆಸ್ ಸರ್ಕಾರ. ಎಲ್ಲ ಇಡೀ ರಾಷ್ಟ್ರವನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಬಹಳ ವರ್ಷದ ನಂತರ ಒಂದಷ್ಟು ಸೆಷನ್ ಹಾಕ್ಬೇಕಾಗಿದೆ, ಮಾಡಿದೀವಿ. ಮತ್ತು ಈಗ ಅದ್ರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಕೊಟ್ಟವ್ರೇನ್ರಿ? ಅದ್ರ ವಿರುದ್ಧ ಹೋರಾಟ ಮಾಡಕ್ ಹೇಳ್ರಿ. ನಾವು ಹೋರಾಟ ಮಾಡಿದ್ವಲ್ಲ, ಅಲ್ಲಿ ಹೋಗಿದ್ವಲ್ಲ ಡೆಲ್ಲಿನಲ್ಲೇ ಹೋಗಿ ಕೂತ್ಕೊಂಡು ಹೋರಾಟ ಮಾಡಿದ್ವಲ್ಲ. ಇವ್ರಿಗೂ ಕರ್ನಾಟಕದ ಬಗ್ಗೆ ಇದಿಲ್ಲ, ಅವ್ರಿಗೆ ಕಮಿಟ್ಮೆಂಟ್ ಇಲ್ವಾ? ಇವರು ಕೇಳ್ಬೇಕಲ್ಲ. ಈಗ ಸಂಸದರಾಗಿ ಆಯ್ಕೆ ಆಗೋರಲ್ಲ 17 ಜನ ಹೋಗಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ಲಿ. ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂದ್ರು, 15ನೇ ಹಣಕಾಸಿನ ತಾರತಮ್ಯ 5,000 ಕೋಟಿ ಕೊಡ್ತೀನಿ ಅಂತ ಎಲ್ಲಿ ಕೊಟ್ರು? ಇದನ್ನ ಬರಗಾಲ ಕೊಟ್ರ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ದುಡ್ಡು ಕೊಟ್ಟರು. ಮೀಟಿಂಗ್ ಆಗಿಲ್ಲ, ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿಲ್ವಲ್ಲ. ನೀವು ಕರ್ನಾಟಕದ ಸ್ನೇಹಿತರುಗಳು, ಕರ್ನಾಟಕದ ಪರವಾಗಿ ದಯಮಾಡಿ ಮಾಡಿ. ನಿಮ್ಮ ಮಾಲೀಕರು ಎಲ್ಲ ಈ ರಾಷ್ಟ್ರದಲ್ಲಿ ಎಲ್ಲಾರ ಇರ್ಲಿ, ದಯಮಾಡಿ ನಿಮ್ಮನ್ನೆಲ್ಲ ಸ್ನೇಹಿತರನ್ನ ನಮ್ಮಂಗೆ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನರ ಪರ ಇರ್ಲಿ ಅಂತ. 3 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ಗೆ ಜಾಸ್ತಿ ಆದದ್ದು ಪ್ರತಿ ವರ್ಷ ಎಲ್ಲದ್ರ ಮೇಲೂ 10ರಿಂದ 15% ನಾವು ಒಂದು ಕಾಂಟ್ರಾಕ್ಟ್, ಒಂದು ರಸ್ತೆ ಮಾಡ್ಬೇಕಾದ್ರೂ ಜಾಸ್ತಿ ಆಗಿರುತ್ತೆ, ಒಂದು ಸಬ್ಸಿಡಿ ಕೊಡಬೇಕಾದ್ರೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವಾಗ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದು ಸರ್ಕಾರ ಮಾಡೋದು ಅನಿವಾರ್ಯ. ಆದ್ರೆ ಅಬ್ನಾರ್ಮಲ್ ಆಗಿ ಜನರಿಗೆ ಹೊರೆ ಕೊಡಬಾರ್ದು, ಆ ನಿಟ್ಟಿನಲ್ಲಿ ಮಾಡಿದ್ವಿ. ನೋಡ್ರಿ, ನಮ್ಮ ಪಕ್ಷ ಹೈಕಮಾಂಡು ನಮಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಸಮಿತಿ ಮಾಡಿ ಎಲ್ಲೆಲ್ಲಿ ನಮ್ಮ ತಪ್ಪಾಗಿದೆ, ಎಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಟ್ಟು ನಾವು ಅದನ್ನು ತಗೋತೀವಿ. ಬಟ್ ಆದರೆ ಕರ್ನಾಟಕದ ಕಳೆದ ಬಾರಿ ಒಂದಿತ್ತು. 2000 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ನಾವು 9 ಸೀಟ್ ಗೆದ್ದಿದ್ವಿ. ಸ್ವಲ್ಪ ಹಲವಾರು ಕಾರಣಕ್ಕೆ ನಾವು ಸ್ವಲ್ಪ ಕಳೆದ 10-15 ವರ್ಷ ಹಿಂದೆ ಇದ್ದಂಥ ಪರಿಸ್ಥಿತಿಗೆ ನಾವು ರೀಚ್ ಆಗಿಲ್ಲ. ನಾವು ಈ ಸಲ ಎಕ್ಸ್ಪೆಕ್ಟ್ ಮಾಡಿದ್ದೋ 15 ಮೇಲೆ ನಾವು ರೀಚ್ ಆಗ್ತೀವಿ ಅಂತ. ಸೊ ಒಂದು 2-3-4 ಸೀಟು ನಾವು ರಿಪೀಟ್ ಆಗಿದ್ವಿ, ಇಲ್ಲ ಅಂತ ಹೇಳಲ್ಲ. ಸೊ ವ್ಯತ್ಯಾಸ ಆಗಿದೆ. ಹಂಗಂತ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಜಾಸ್ತಿ ಇದೀವಿ. ಸೊ ಸೀಟು ನಂಬರ್ನ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಂಪ್ಯಾರಿಸನ್ ಮಾಡಕ್ ಹೋದಾಗ ನಾವೇನು ಕಳಪೆ ಆಗಿಲ್ಲ. ಈಗ ಅವರು 20 ಅಲಯನ್ಸ್ ಸೇರಿ 27 ಗೆದ್ದಿದ್ದವು. ಇಂಡಿಪೆಂಡೆಂಟು ಅವ್ರ ಜೊತೆಲೇ ಇದ್ರು. ಸೊ JDS ಅಲಯನ್ಸ್ ಆಗಿದ್ರು. ಹಾಗಾಗಿ 27 ಅವರು 27ರಿಂದ 17ಕ್ಕೆ ಬಂದವರು ಅವ್ರದ್ದು ಕಳಪೆ ಅಲ್ವಾ? ಬಿಜೆಪಿಯವರು ಕೇಂದ್ರದಲ್ಲಿ ಸರ್ಕಾರ ಇಟ್ಕೊಂಡು ನಾವು ಮೋದಿ ವೇವು ಅಥವಾ NDA ಆಳಮೂಳು ಏನೇನೋ ಹೇಳ್ತಿದ್ದರು. 27ರಿಂದ 17ಕ್ಕೆ ಅಂದ್ರೆ 10 ಸೀಟ್ ಕಡಿಮೆ ಆಯ್ತಲ್ಲ ಅವ್ರಿಗೆ. ಮತ್ತೆ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.